ವಿವೇಕ ಚೂಡಾಮಣಿಯ ಸಂಚಿಕೆ 2 ಮಾನವ ಜನ್ಮವೊಂದು ವಜ್ರದ ಕಿರೀಟ. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಧಕರೇ, ಕಳೆದ ಸಂಚಿಕೆಯಲ್ಲಿ ನಾವು ಸದ್ಗುರುಗಳ ಮಹಿಮೆಯನ್ನು ಮತ್ತು ದಶಮಸ್ತ್ವಮಸಿ ಕಥೆಯ ಮೂಲಕ ನಮ್ಮನ್ನು ನಾವು ಮರೆತಾಗ ಆಗುವ ದುಃಖವನ್ನು ನೋಡಿದೆವು. ಇಂದು ಶಂಕರಾಚಾರ್ಯರು ನಮಗೆ ಒಂದು ಕನ್ನಡಿಯನ್ನು ಹಿಡಿಯುತ್ತಿದ್ದಾರೆ. ನಮ್ಮ ಮೌಲ್ಯ ಏನು, ನಾವು ಪಡೆದಿರುವ ಈ ಶರೀರದ ಬೆಲೆ ಏನು ಎಂಬುದನ್ನು ಈ 2ನೇ ಶ್ಲೋಕದಲ್ಲಿ ವಿವರಿಸುತ್ತಾರೆ. ಪ್ರಪಂಚದಲ್ಲಿ ಎಲ್ಲರೂ ಹೇಳುತ್ತಾರೆ, ನನ್ನ ಹಣೆ ಬರಹ ಸರಿಯಿಲ್ಲ, ನನಗೆ ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ ಎಂದು. ಆದರೆ ಶಂಕರರು ಹೇಳುತ್ತಾರೆ, ಮೂರ್ಖರೇ, ನಿಮಗೆ ಸಿಕ್ಕಿರುವುದು ಎಂತಹ ಅದೃಷ್ಟ ಗೊತ್ತೇ? ಆ ಅದೃಷ್ಟದ 7 ಮೆಟ್ಟಿಲುಗಳನ್ನು ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ಮೊದಲು ಶ್ಲೋಕವನ್ನು ಶ್ರದ್ಧೆಯಿಂದ ಪಠಿಸೋಣ. ಜಂತೂನಾಂ ನರ ಜನ್ಮ ದುರ್ಲಭಮತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾದ್ವೈದಿಕ ಧರ್ಮ ಮಾರ್ಗ ಪರತಾ ವಿದ್ವತ್ವಮಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಚನಂ ಸ್ವಾನುಭವೋ ಬ್ರಹ್ಮಾತ್ಮನ ಸಂಸ್ಥಿತಿ ಮುಕ್ತಿರ್ನೋ ಶತ ಜನ್ಮ ಕೋಟಿ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ. ಮೊದಲನೆಯ ಮಾತು, ಜಂತೂನಾಂ ನರಜನ್ಮ ದುರ್ಲಭಂ. ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿವೆ ಎಂದು ಶಾಸ್ತ್ರ ಹೇಳುತ್ತದೆ. ಕ್ರಿಮಿಗಳು, ಕೀಟಗಳು, ಪಕ್ಷಿಗಳು, ಪ್ರಾಣಿಗಳು, ನೀರಿನಲ್ಲಿರುವ ಜಲಚರಗಳು. ಇವುಗಳ ಮಧ್ಯೆ ಮನುಷ್ಯನಾಗಿ ಹುಟ್ಟುವುದು ಇದೆಯಲ್ಲ, ಅದು ಅತ್ಯಂತ ದುರ್ಲಭ. ಶೃಂಗೇರಿ ಮಹಾಸ್ವಾಮಿಗಳು ಇಲ್ಲಿ ಒಂದು ಸುಂದರವಾದ ಪ್ರಶ್ನೆ ಹಾಕುತ್ತಾರೆ. ಮನುಷ್ಯ ಜನ್ಮ ಏಕೆ ಶ್ರೇಷ್ಠ? ಪ್ರಾಣಿಗಳಿಗೂ ಹಸಿವಾಗುತ್ತದೆ, ಮನುಷ್ಯನಿಗೂ ಹಸಿವಾಗುತ್ತದೆ. ಪ್ರಾಣಿಗಳೂ ಮಕ್ಕಳನ್ನು ಪಡೆಯುತ್ತವೆ, ಮನುಷ್ಯನೂ ಪಡೆಯುತ್ತಾನೆ. ನಿದ್ರೆ, ಭಯ, ಮೈಥುನ ಇವೆಲ್ಲವೂ ಪ್ರಾಣಿ ಮತ್ತು ಮನುಷ್ಯನಿಗೆ ಸಮಾನ. ಹಾಗಾದರೆ ಮನುಷ್ಯನ ವಿಶೇಷವೇನು? ಅದುವೇ ಬುದ್ಧಿ ಮತ್ತು ವಿವೇಕ. ಪ್ರಾಣಿಗೆ ನಾನು ಯಾರು, ಈ ಜಗತ್ತು ಯಾರು ಸೃಷ್ಟಿ ಮಾಡಿದನು ಎಂದು ಯೋಚಿಸುವ ಶಕ್ತಿಗಿಲ್ಲ. ಅದುವೇ ಬುದ್ಧಿ ಮತ್ತು ವಿವೇಕ. ಪ್ರಾಣಿಗಳಿಗೆ ನಾನು ಯಾರು, ಈ ಜಗತ್ತು ಯಾರು ಸೃಷ್ಟಿ ಮಾಡಿದನು ಎಂದು ಯೋಚಿಸುವ ಶಕ್ತಿ ಇಲ್ಲ. ಕೇವಲ ಮನುಷ್ಯನಿಗೆ ಮಾತ್ರ ಆ ಶಕ್ತಿ ಇರೋದು. ಮಹಾಸ್ವಾಮಿಗಳು ಹೇಳುತ್ತಾರೆ, ಚಿಂತಾಮಣಿಯಂತಹ ಕೇಳಿದ್ದನ್ನು ಕೊಡುವ ರತ್ನ ಈ ಮಾನವ ದೇಹವನ್ನು ಪಡೆದು ಇದನ್ನು ಕೇವಲ ಊಟ, ನಿದ್ರೆ ಮತ್ತು ವಿಷಯ ಸುಖಗಳಿಗೆ ಬಳಸುವುದು ಎಂದರೆ ವಜ್ರವನ್ನು ಕೊಟ್ಟು ಕಲ್ಲಿದ್ದಲು ಖರೀದಿಸಿದಂತೆ. ಆದ್ದರಿಂದ ಮೊದಲನೇ ಹಂತದಲ್ಲಿ ನೀವೆಲ್ಲರೂ ಪುಣ್ಯವಂತರು, ಏಕೆಂದರೆ ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ. ಆದರೆ ಮನುಷ್ಯನಾಗಿ ಹುಟ್ಟಿದರೆ ಸಾಲದು. ಮುಂದಿನ ಮಟ್ಟಿಲು ಏನು ಅಂದ್ರೆ ಅತಃ ಪುಂಸ್ತ್ವಂ. ಇದರ ನೇರ ಅರ್ಥ ಗಂಡಸಾಗಿ ಹುಟ್ಟುವುದು ಎಂದಾದರೂ ವೇದಾಂತದ ದೃಷ್ಟಿಯಲ್ಲಿ ಮತ್ತು ಮಹಾಸ್ವಾಮಿಗಳ ವಿವರಣೆಯ ಪ್ರಕಾರ ಇದರ ಅರ್ಥ ಬಹಳ ವಿಶಾಲವಾಗಿದೆ. ಇಲ್ಲಿ ಪುಂಸ್ತ್ವ ಎಂದರೆ ಕೇವಲ ಲಿಂಗವಲ್ಲ, ಅದು ಪೌರುಷ ಅಥವಾ ಪುರುಷಾರ್ಥ ಸಾಧಿಸುವ ಶಕ್ತಿ. ಶಾಸ್ತ್ರದ ಕಠಿಣವಾದ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾದ ಮಾನಸಿಕ ದೃಢತೆ, ವೈರಾಗ್ಯ ಮತ್ತು ಧೈರ್ಯ, ಇದನ್ನೇ ಇಲ್ಲಿ ಪುಂಸ್ತ್ವ ಎಂದು ಕರೆಯಲಾಗಿದೆ. ಎಷ್ಟೋ ಜನ ಗಂಡಸರಿದ್ದರೂ ಅವರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇರುವುದಿಲ್ಲ. ಹಾಗಾಗಿ ಇಲ್ಲಿ ಸತ್ಯವನ್ನು ಅರಿಯುವ ಹಠ ಅಥವಾ ಶಕ್ತಿ ಯಾರಲ್ಲಿ ಇದೆಯೋ ಅವರೇ ನಿಜವಾದ ಪುರುಷರು. ಮುಂದಿನದು ತಥೋ ವಿಪ್ರತ ಎಂದರೆ ಬ್ರಾಹ್ಮಣತ್ವ. ಮಹಾಸ್ವಾಮಿಗಳು ಹೇಳುತ್ತಾರೆ, ಇಲ್ಲಿ ಜಾತಿಗಿಂತ ಮುಖ್ಯವಾದುದು ಸಾತ್ವಿಕ ಗುಣ. ಯಾರು ವೇದಗಳನ್ನು ಒಪ್ಪುತ್ತಾರೋ, ಯಾರು ಸತ್ಯದ ದಾರಿಯಲ್ಲಿ ನಡೆಯಲು ಬೇಕಾದ ಸಂಸ್ಕಾರವನ್ನು ಹೊಂದಿದ್ದಾರೋ ಅಂತಹ ಸಾತ್ವಿಕ ಮನಸ್ಥಿತಿ ಸಿಗುವುದು ಇನ್ನೂ ದುರ್ಲಭ.
ನೋಡಿ, ಎಷ್ಟೋ ಜನ ಮನುಷ್ಯರಿದ್ದಾರೆ, ಆದರೆ ಅವರಿಗೆ ಧರ್ಮದಲ್ಲಿ ನಂಬಿಕೆ ಇಲ್ಲ. ಇನ್ನು ಕೆಲವರಿಗೆ ನಂಬಿಕೆ ಇದ್ದರೂ ಆಳವಾಗಿ ಅಧ್ಯಯನ ಮಾಡುವ ಸಂಸ್ಕಾರ ಇಲ್ಲ. ನಿಮಗೆ ಆಧ್ಯಾತ್ಮದ ಬಗ್ಗೆ ಕೇಳುವ ಆಸಕ್ತಿ ಇದೆಯಲ್ಲ, ಅದುವೇ ಈ ವಿಪ್ರತಾ ಗುಣ. 4ನೇ ಮೆಟ್ಟಿಲು, ತಸ್ಮಾದ್ ವೈದಿಕ ಧರ್ಮ ಮಾರ್ಗ ಪರತ. ಸಾತ್ವಿಕರಾಗಿ ಹುಟ್ಟಿದರೆ ಸಾಲದು, ವೈದಿಕ ಧರ್ಮದ ದಾರಿಯಲ್ಲಿ ನಡೆಯಬೇಕು. ಇಂದು ಅನೇಕರು ವೇದಾಂತದ ಮಾತುಗಳನ್ನು ಆಡುತ್ತಾರೆ, ನಾನೇ ದೇವರು, ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾರೆ, ಆದರೆ ಆಚರಣೆಯಲ್ಲಿ ಶೂನ್ಯ. ಶಂಕರರು ಎಚ್ಚರಿಸುತ್ತಿದ್ದಾರೆ, ಕೇವಲ ಬಾಯಿ ಮಾತಲ್ಲ, ಧರ್ಮದ ಮಾರ್ಗದಲ್ಲಿ ನಿಷ್ಠೆ ಬೇಕು, ಕರ್ಮಯೋಗ ಭಕ್ತಿ ಯೋಗಗಳನ್ನ ಪಾಲಿಸಬೇಕು ಅಂತ. ಇನ್ನು 5ನೇ ಮೆಟ್ಟಿಲು, ವಿದ್ವತ್ವಂ ಅಸ್ಮಾತ್ ಪರಂ. ಆಚರಣೆ ಇದ್ದರೆ ಸಾಲದು, ಪಾಂಡಿತ್ಯ ವಿದ್ವತ್ತು ಬೇಕು. ಪಾಂಡಿತ್ಯ ಎಂದರೆ ಬರೀ ಶ್ಲೋಕಗಳನ್ನು ಕಂಠಪಾಠ ಮಾಡುವುದಲ್ಲ. ಶಾಸ್ತ್ರದ ಪದಗಳ ಹಿಂದಿರುವ ಅರ್ಥವನ್ನು ಗ್ರಹಿಸುವ ಶಕ್ತಿ. ಉಪನಿಷತ್ತು ಏನು ಹೇಳುತ್ತಿದೆ ಎಂದು ತರ್ಕಬದ್ಧವಾಗಿ ಅರ್ಥ ಮಾಡಿಕೊಳ್ಳುವ ಬುದ್ಧಿಶಕ್ತಿ ಸಿಗುವುದು ಇನ್ನೂ ಕಷ್ಟ. ಗಮನಿಸಿ ಬಂಧುಗಳೇ, ಈ ಏಣಿಯನ್ನು ಹತ್ತುವುದು ಎಷ್ಟು ಕಷ್ಟವಾಗುತ್ತದೆ. ಮನುಷ್ಯನಾಗಬೇಕು, ಅದರಲ್ಲಿ ಜ್ಞಾನಾರ್ಜನೆಯ ಶಕ್ತಿ ಬೇಕು, ಸಾತ್ವಿಕ ಗುಣ ಬೇಕು, ಧರ್ಮದ ಆಚರಣೆ ಬೇಕು, ಶಾಸ್ತ್ರದ ಸರಿಯಾದ ಜ್ಞಾನ ಬೇಕು. ಅತ್ಯಂತ ಮುಖ್ಯವಾದ ಮೆಟ್ಟಿಲು ಆತ್ಮಾನಾತ್ಮ ವಿವೇಚನಂ. ಆದರೆ ಇವೆಲ್ಲವೂ ಇದ್ದರೂ ಮೋಕ್ಷ ಸಿಗುವುದಿಲ್ಲವಂತೆ. ಹಾಗಾದರೆ ಏನು ಬೇಕು? ಶ್ಲೋಕದ 6ನೇ ಮತ್ತು ಅತ್ಯಂತ ಮುಖ್ಯವಾದ ಭಾಗ ಆತ್ಮಾನಾತ್ಮ ವಿವೇಚನಂ. ಶೃಂಗೇರಿ ಜಗದ್ಗುರುಗಳು ಈ ಭಾಗಕ್ಕೆ ಅತ್ಯಂತ ಮಹತ್ವ ನೀಡುತ್ತಾರೆ. ನೀವು ದೊಡ್ಡ ಪಂಡಿತರಾಗಬಹುದು, 4 ವೇದಗಳನ್ನು ಕಂಠಪಾಠ ಮಾಡಿರಬಹುದು, ಆದರೆ ನಿಮ್ಮಲ್ಲಿ ವಿವೇಕವಿಲ್ಲದಿದ್ದರೆ ಅದೆಲ್ಲವೂ ವ್ಯರ್ಥ. ಏನದು ವಿವೇಕ? ಆತ್ಮ ಯಾವುದು, ಅನಾತ್ಮ ಯಾವುದು ಎಂದು ಬೇರ್ಪಡಿಸುವುದು. ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಅನಾತ್ಮ, ನಾನು ಅಲ್ಲದ್ದು. ಶರೀರ, ಮನಸ್ಸು, ಬುದ್ಧಿ, ಅಹಂಕಾರ ಇವೆಲ್ಲವೂ ಅನಾತ್ಮ, ನಾನು ಅಲ್ಲದ್ದು. ಇವೆಲ್ಲವನ್ನು ಬೆಳಗುತ್ತಿರುವ ಸಾಕ್ಷಿ ಚೈತನ್ಯವೇ ಆತ್ಮ, ಅದು ನಾನು. ಇವೆಲ್ಲವನ್ನು ಬೆಳಗುತ್ತಿರುವ ಸಾಕ್ಷಿ ಚೈತನ್ಯವೇ ಆತ್ಮ, ಅದು ನಾನು. ಹೇಗೆ ಅಕ್ಕಿಯಿಂದ ಕಲ್ಲನ್ನು ಬೇರ್ಪಡಿಸುತ್ತೇವೆಯೋ ಅನ್ನ ಮಾಡಲು, ಹೇಗೆ ಹಾಲಿನಿಂದ ಬೆಣ್ಣೆಯನ್ನು ತೆಗೆಯುತ್ತೇವೆಯೋ, ಹಾಗೆ ನಮ್ಮೊಳಗಿನ ಚೈತನ್ಯವನ್ನು ಜಡವಾದ ದೇಹದಿಂದ ಮಾನಸಿಕವಾಗಿ ಬೇರ್ಪಡಿಸುವುದೇ ವಿವೇಚನೆ. ಇದು ಬರೀ ಪುಸ್ತಕ ಓದಿದರೆ ಬರುವುದಿಲ್ಲ. ಇದಕ್ಕೆ ಗುರುಮುಖೇನ ಶ್ರವಣ, ಮನನ ಮತ್ತು ನಿಧಿಧ್ಯಾಸನ ಬೇಕು. ಸ್ವಾನುಭವ ಮತ್ತು ಬ್ರಹ್ಮಾತ್ಮನ ಸಂಸ್ಥಿತಿ. ವಿವೇಚನ ಮಾಡಿದ ನಂತರ ಬರುವುದು ಸ್ವಾನುಭವ. ಇದೊಂದು ಬಂಗಾರದ ಪದ, ಸ್ವ ಅನುಭವ. ಸಕ್ಕರೆ ಸಿಹಿ ಇದೆ ಎಂದು ಪುಸ್ತಕದಲ್ಲಿ ಓದಿದರೆ ಸಾಲದು. ಸಕ್ಕರೆ ಸಿಹಿ ಇದೆ ಎಂದು ಪುಸ್ತಕದಲ್ಲಿ ಓದಿದರೆ ಸಾಲದು, ಅದನ್ನು ಬಾಯಲ್ಲಿ ಹಾಕಿಕೊಂಡಾಗ ಸಿಗುವ ರುಚಿಯೇ ಅನುಭವ. ನಾನು ಬ್ರಹ್ಮ ಎಂದು ಬಾಯಲ್ಲಿ ಹೇಳುವುದಕ್ಕೂ, ಅದನ್ನು ಧ್ಯಾನದಲ್ಲಿ ಮೌನವಾಗಿ ಅನುಭವಿಸುವುದಕ್ಕೂ ಆಕಾಶ ಭೂಮಿ ವ್ಯತ್ಯಾಸವಿದೆ. ಅಂತಿಮವಾಗಿ
ಬ್ರಹ್ಮಾತ್ಮನ ಸಂಸ್ಥಿತಿ. ಇದು ಕೊನೆಯ ಮೆಟ್ಟಿಲು. ಯಾವಾಗ ಅನುಭವ ಗಟ್ಟಿಯಾಗುತ್ತದೋ ಸಾಧಕನು ಸದಾಕಾಲ ಬ್ರಹ್ಮ ಭಾವದಲ್ಲಿಯೇ ನೆಲೆಸುತ್ತಾನೆ. ಅವನು ಊಟ ಮಾಡುತ್ತಿರಲಿ, ಮಾತನಾಡುತ್ತಿರಲಿ, ಅವನ ಒಳಗಿನ ದೀಪ ಆರುವುದಿಲ್ಲ. ಅವನು ತಾನು ದೇಹ ಎಂಬ ಭಾವನೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬ್ರಹ್ಮವೇ ಆಗಿ ಉಳಿಯುತ್ತಾನೆ. ಅವನು ತಾನು ದೇಹ ಎಂಬ ಭಾವನೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಬ್ರಹ್ಮವೇ ಆಗಿ ಉಳಿಯುತ್ತಾನೆ. ಇದುವೇ ಮುಕ್ತಿ, ಇದುವೇ ಮುಕ್ತಿ, ಇದುವೇ ಮುಕ್ತಿ. ಶತಕೋಟಿ ಜನ್ಮಗಳ ಪುಣ್ಯ ಮತ್ತು ಉಪಸಂಹಾರ. ಈಗ ಶ್ಲೋಕದ ಕೊನೆಯ ಸಾಲನ್ನು ನೋಡಿ. ಮುಕ್ತಿರ್ನೋ ಶತ ಜನ್ಮ ಕೋಟಿ ಸುಕೃತೈ ಪುಣ್ಯೈರ್ವಿನ ಲಭ್ಯತೆ. ಶಂಕರರು ಹೇಳುತ್ತಾರೆ, ಈ ಸ್ಥಿತಿ ಮುಕ್ತಿ ಸುಮ್ಮನೆ ಸಿಗುವುದಿಲ್ಲ. ಇದಕ್ಕೆ 100 ಕೋಟಿ ಜನ್ಮಗಳ ಪುಣ್ಯ ಬೇಕು. 100 ಕೋಟಿ ಜನ್ಮಗಳ ಪುಣ್ಯ ಬೇಕು, ಸುಕೃತ ಇರಬೇಕು. ಇದನ್ನು ಕೇಳಿ ಎಷ್ಟೋ ಜನರಿಗೆ ಭಯವಾಗಬಹುದು. ಅಯ್ಯೋ 100 ಕೋಟಿ ಜನ್ಮಗಳೇ, ಹಾಗಾದರೆ ನಮಗೆ ಈ ಜನ್ಮದಲ್ಲಿ ಮುಕ್ತಿ ಇಲ್ಲವೇ? ಇಲ್ಲಿ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಭಯ ನೀಡುತ್ತಾರೆ. ಅವರು ವ್ಯಾಖ್ಯಾನವನ್ನು ಗಮನವಿಟ್ಟು ಕೇಳಿ. ಶಂಕರರು ಮುಂದೆ 100 ಕೋಟಿ ಜನ್ಮ ಬೇಕು ಎಂದು ಹೇಳುತ್ತಿಲ್ಲ. ಶಂಕರರು ಇನ್ನೂ ಮುಂದೆ 100 ಕೋಟಿ ಜನ್ಮ ಬೇಕು ಎಂದು ಹೇಳುತ್ತಿಲ್ಲ. ನೀವು ಈಗ ಮನುಷ್ಯರಾಗಿ ಆಧ್ಯಾತ್ಮದ ಬಗ್ಗೆ ಆಸಕ್ತಿ ಹೊಂದಿದ್ದೀರಿ ಎಂದರೆ, ಈಗಾಗಲೇ ಹಿಂದಿನ 100 ಕೋಟಿ ಜನ್ಮಗಳಲ್ಲಿ ಪುಣ್ಯ ಮಾಡಿ ಮುಗಿಸಿದ್ದೀರಿ ಎಂದರ್ಥ. ಈಗಾಗಲೇ ಹಿಂದಿನ 100 ಕೋಟಿ ಜನ್ಮಗಳಲ್ಲಿ ಪುಣ್ಯ ಮಾಡಿ ಮುಗಿಸಿದ್ದೀರಿ ಎಂದರ್ಥ. ಎಂತಹ ಅದ್ಭುತವಾದ ಮಾತು! ಯೋಚಿಸಿ, ಈ ಕ್ಷಣದಲ್ಲಿ ನೀವು ಪ್ರಪಂಚದ ಬೇರೆಲ್ಲೋ ಹುಟ್ಟಿ ತಿಂದು ತೇಗುತ್ತಾ ಇರಬಹುದಿತ್ತು. ಆದರೆ ನೀವು ನಾನು ಯಾರು ಎಂದು ಕೇಳುತ್ತಾ ಈ ವಿವೇಕ ಚೂಡಾಮಣಿಯನ್ನು ಕೇಳುತ್ತಿದ್ದೀರಿ. ಇದರ ಅರ್ಥವೇನು? ನಿಮ್ಮ ಖಾತೆಯಲ್ಲಿ ಆ 100 ಕೋಟಿ ಜನ್ಮಗಳ ಪುಣ್ಯ ಜಮವಾಗಿದೆ. ಆ ಖಾತೆಯಲ್ಲಿ 100 ಕೋಟಿ ಜನ್ಮಗಳ ಪುಣ್ಯ ಜಮವಾಗಿದೆ. ನೀವು ಅಂತಿಮ ಹಂತಕ್ಕೆ ಬಂದಿದ್ದೀರಿ. ಆದ್ದರಿಂದ ಬಂಧುಗಳೇ, ನಿಮ್ಮನ್ನು ನೀವು ಕೀಳಾಗಿ ಕಾಣಬೇಡಿ. ಈ ಮನುಷ್ಯ ಜನ್ಮ ಒಂದು ವಜ್ರ, ಇದನ್ನು ವ್ಯರ್ಥ ಮಾಡಬೇಡಿ. ನನಗೆ ಮೋಕ್ಷ ಸಾಧ್ಯವೇ ಎಂಬ ಅನುಮಾನ ಬಿಡಿ. ನೀವು ಈ ದಾರಿಗೆ ಬಂದಿರುವುದೇ ನಿಮ್ಮ ಅರ್ಹತೆಗೆ ಸಾಕ್ಷಿ. ನಮ್ಮ ಗುರಿ ಈಗ ಒಂದೇ, ಆತ್ಮಾನಾತ್ಮ ವಿವೇಕವನ್ನು ಬೆಳೆಸಿಕೊಳ್ಳುವುದು ಮತ್ತು ಸ್ವಾನುಭವವನ್ನು ಪಡೆಯುವುದು. ಆ ದಾರಿಯಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಶಂಕರಾಚಾರ್ಯರು ನಮಗೆ ಕೈ ಹಿಡಿದು ನಡೆಸಲಿದ್ದಾರೆ. ನಿಮ್ಮೊಳಗಿನ ಆತ್ಮಚೈತನ್ಯಕ್ಕೆ ನನ್ನ ನಮನಗಳು. ಹರಿ ಓಂ ತತ್ಸತ್.